ವೆಲ್ಕಮ್ ಟು ಸಿಎಸ್ಆರ್ ಸೆಂಟರ್. ಸಿಎಸ್ಆರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವು ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ಎಲ್ಲಾ ಹೊಸ ವಿಡಿಯೋಗಳನ್ನ ನೀವು ನೋಡೋದಕ್ಕೋಸ್ಕರ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ವಿಡಿಯೋಗಳು ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸಿಎಸ್ಆರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ನೋಡೋಣ MS ವರ್ಡ್ ನಲ್ಲಿ ನಾವು ಯಾವ ರೀತಿಯಾಗಿ ಕ್ಯಾಲೆಂಡರ್ ನ ಡಿಸೈನ್ ಮಾಡಬಹುದು ಅಂತ. ಕ್ಯಾಲೆಂಡರ್ ಅಲ್ಲಿ ಹಲವಾರು ರೀತಿಯ ಕ್ಯಾಲೆಂಡರ್ಸ್ ಬರುತ್ತೆ. ನಾವು ಯಾವ ಕ್ಯಾಲೆಂಡರ್ ನ ಡಿಸೈನ್ ಮಾಡ್ತೀವಿ ಮತ್ತು ಯಾವ ರೀತಿಯಾದ ಪ್ರಿಂಟ್ ಅನ್ನ ತಗೊಳ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಯಾವ ಅಪ್ಲಿಕೇಶನ್ ಅಲ್ಲಿ ಕ್ಯಾಲೆಂಡರ್ ಅನ್ನ ಡಿಸೈನ್ ಮಾಡಬೇಕು ಅಂತ. ಇವತ್ತು ನಾವು ನೋಡೋಣ MS ವರ್ಡ್ ಅಲ್ಲಿ ಯಾವ ರೀತಿಯಾಗಿ ಸಿಂಪಲ್ ಆಗಿ ಕ್ಯಾಲೆಂಡರ್ ಅನ್ನ ಡಿಸೈನ್ ಮಾಡಬಹುದು ಅಂತ. MS ವರ್ಡ್ ನಾನಿಲ್ಲಿ ಓಪನ್ ಮಾಡಿದ್ದೀನಿ. ನಂತರ ಮೊದಲು ನಾವಿಲ್ಲಿ ಪೇಜ್ ಸೆಟಪ್ ಅನ್ನ ಮಾಡ್ಕೋಬೇಕಾಗುತ್ತೆ. ಯಾವ ಪೇಪರ್ ಸೈಜ್ಗೆ ನಾವಿಲ್ಲಿ ಕ್ಯಾಲೆಂಡರ್ ಅನ್ನ ಡಿಸೈನ್ ಮಾಡ್ತಾ ಇದೀವಿ. ಲೇಔಟ್ ಮೆನು ನಾನಿಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ನಂತರ ಸೈಜ್ A4 ಪೇಪರ್ ನಾನಿಲ್ಲಿ ತಗೊಳ್ತಾ ಇದ್ದೀನಿ. ನಂತರ ಓರಿಯಂಟೇಶನ್, ಪೋರ್ಟ್ರೇಟ್, ಮಾರ್ಜಿನ್ ನಾನಿಲ್ಲಿ ಮಾರ್ಜಿನ್ಸ್ 1 ಇಂಚಸ್ ನಾನಿಲ್ಲಿ ತಗೊಳ್ತಾ ಇದ್ದೀನಿ ಈ ರೀತಿಯಾಗಿ. ನಂತರ ಓಕೆ ನೀವಿಲ್ಲಿ ನೋಡಬಹುದು, ಅಥವಾ ಮಾರ್ಜಿನ್ ನೀವಿಲ್ಲಿ 0 ಸಹ ತಗೋಬಹುದು. ಇನ್ಸರ್ಟ್ ಮೆನು, ಶೇಪ್ಸ್, ಫ್ರೀ ಫಾರ್ಮ್ ಶೇಪ್ ಅನ್ನ ನಾನಿಲ್ಲಿ ತಗೊಳ್ತಾ ಇದ್ದೀನಿ ಈ ರೀತಿಯಾಗಿ. ನಂತರ ಕಂಟ್ರೋಲ್ ಕೀಯನ್ನ ಪ್ರೆಸ್ ಮಾಡಿ ಕೀಬೋರ್ಡ್ ಇಂದ ನಾವು ಪೇಜ್ ಅನ್ನ ಝೂಮ್ ಔಟ್ ಅಥವಾ ಝೂಮ್ ಇನ್ ಮಾಡಬಹುದು. ನಾನಿಲ್ಲಿ ಪೇಜ್ ಅನ್ನ ಝೂಮ್ ಔಟ್ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ. ನಂತರ ನಮಗೆ ಯಾವ ರೀತಿಯಾದ ಶೇಪ್ ಬೇಕು ನಾವಿಲ್ಲಿ ಡ್ರಾ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ಯಾವ ರೀತಿಯ ಶೇಪ್ ಬೇಕು ನಾವಿಲ್ಲಿ ಡ್ರಾ ಮಾಡ್ಕೋಬೇಕು ಈ ರೀತಿಯಾಗಿ. ನಂತರ ಈ ರೀತಿಯಾಗಿ ನಾನು ಶೇಪ್ ಅನ್ನ ಡ್ರಾ ಮಾಡಿದ್ದೀನಿ, ನೀವಿಲ್ಲಿ ನೋಡಬಹುದು. ನಂತರ ಎಡಿಟ್ ಪಾಯಿಂಟ್ಸ್, ನಾನಿಲ್ಲಿ ಶೇಪ್ ಅನ್ನ ಅಡ್ಜಸ್ಟ್ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ. ನೀವಿಲ್ಲಿ ನೋಡಬಹುದು ಶೇಪ್ ಅನ್ನ ಇನ್ಸರ್ಟ್ ಮಾಡಿ ಆಗಿದೆ. ಶೇಪ್ ಫಾರ್ಮೆಟ್, ಶೇಪ್ ಫಿಲ್, ನಮಗೆ ಯಾವ ಕಲರ್ ಬೇಕು ನಾವಿಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಮೋರ್ ಫಿಲ್ ಕಲರ್ಸ್ ನಾನಿಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ಸ್ಟ್ಯಾಂಡರ್ಡ್ ಕಲರ್, ಯಾವ ಕಲರ್ ಬೇಕು ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ಓಕೆ ನೀವಿಲ್ಲಿ ನೋಡಬಹುದು ನಾನು ಈ ರೀತಿಯಾದ ಕಲರ್ ಅನ್ನ ತಗೊಂಡಿದ್ದೀನಿ. ನಂತರ ಇನ್ಸರ್ಟ್ ಮೆನು, ಶೇಪ್ಸ್, ಫ್ರೀ ಫಾರ್ಮ್ ಟೂಲ್, ಇನ್ನೊಂದು ಶೇಪ್ ಅನ್ನ ನಾನಿಲ್ಲಿ ಇನ್ಸರ್ಟ್ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ. ಈ ರೀತಿಯಾಗಿ ಇನ್ನೊಂದು ಶೇಪ್ ಅನ್ನ ನಾನಿಲ್ಲಿ ಇನ್ಸರ್ಟ್ ಮಾಡ್ತಿದ್ದೀನಿ, ನೀವಿಲ್ಲಿ ನೋಡ್ತಾ ಇರಬಹುದು. ನಂತರ ಶೇಪ್ ಫಿಲ್, ಮೋರ್ ಫಿಲ್ ಕಲರ್ಸ್, ಸ್ಟ್ಯಾಂಡರ್ಡ್ ಕಲರ್, ಯಾವ ಕಲರ್ ಬೇಕು ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ಓಕೆ ನೀವಿಲ್ಲಿ ನೋಡ್ತಾ ಇರಬಹುದು. ನಂತರ ಸೆಂಡ್ ಬ್ಯಾಕ್ವರ್ಡ್, ಈ ರೀತಿಯಾಗಿ 2 ಶೇಪ್ ಅನ್ನ ನಾನಿಲ್ಲಿ ಡ್ರಾ ಮಾಡಿದ್ದೀನಿ. ನಂತರ ಇನ್ಸರ್ಟ್ ಮೆನು, ಶೇಪ್ಸ್, ರೆಕ್ಟ್ಯಾಂಗಲ್ ಶೇಪ್ ಅನ್ನ ನಾನಿಲ್ಲಿ ತಗೊಳ್ತಾ ಇದ್ದೀನಿ. ಈ ರೀತಿಯಾಗಿ ಒಂದು ರೆಕ್ಟ್ಯಾಂಗಲ್ ಶೇಪ್ ಅನ್ನ ನಾನಿಲ್ಲಿ ಡ್ರಾ ಮಾಡ್ತಾ ಇದ್ದೀನಿ, ನೀವಿಲ್ಲಿ ನೋಡ್ತಾ ಇರಬಹುದು ಈ ರೀತಿಯಾಗಿ. ನಂತರ ಎಡಿಟ್ ಪಾಯಿಂಟ್ಸ್, ಈ ರೀತಿಯಾಗಿ ನಾನು ಶೇಪ್ ಅನ್ನ ಎಡಿಟ್ ಮಾಡ್ತಾ ಇದ್ದೀನಿ, ನೀವಿಲ್ಲಿ ನೋಡಬಹುದು ಈ ರೀತಿಯಾಗಿ. ನಂತರ ಫಿಲ್ ಶೇಪ್, ಯಾವ ಕಲರ್ ಬೇಕು ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ಈ ರೀತಿಯಾಗಿ. ನಂತರ ಶೇಪ್ ಔಟ್ಲೈನ್, ನಾನಿಲ್ಲಿ ನೋ ಔಟ್ಲೈನ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನಂತರ ಶೇಪ್ ಔಟ್ಲೈನ್, ನೋ ಶೇಪ್ ಔಟ್ಲೈನ್, ಸೆಲೆಕ್ಟ್ ಶೇಪ್, ಶೇಪ್ ಔಟ್ಲೈನ್, ನೋ ಔಟ್ಲೈನ್, ಈ ರೀತಿಯಾಗಿ ನೀವಿಲ್ಲಿ ನೋಡಬಹುದು. ನಂತರ ಈ ಶೇಪ್ ಅನ್ನ ನಾನಿಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಫಿಲ್ ಶೇಪ್, ಪಿಕ್ಚರ್ಸ್, ಆನ್ಲೈನ್ ಪಿಕ್ಚರ್ಸ್ ನಾನಿಲ್ಲಿ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ನಂತರ ನಾವಿಲ್ಲಿ ಸರ್ಚ್ ಮಾಡಬೇಕಾಗುತ್ತೆ ಯಾವ ರೀತಿಯಾದ ಪಿಕ್ಚರ್ ನಮ್ಗಿಲ್ಲಿ ಬೇಕು. ಬಿಲ್ಡಿಂಗ್ಸ್ ನಾನಿಲ್ಲಿ ಸರ್ಚ್ ಮಾಡ್ತಾ ಇದ್ದೀನಿ. ನಂತರ ಯಾವ ಪಿಕ್ಚರ್ ಬೇಕು ನಾವಿಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ಇನ್ಸರ್ಟ್, ನಂತರ ನೀವಿಲ್ಲಿ ನೋಡಬಹುದು ಪಿಕ್ಚರ್ ಇನ್ಸರ್ಟ್ ಆಗಿದೆ. ನಂತರ ಸೆಲೆಕ್ಟ್ ಶೇಪ್, ಶೇಪ್ ಫಾರ್ಮೆಟ್, ಶೇಪ್ ಮೇಲೆ ನಾನಿಲ್ಲಿ ರೈಟ್ ಕ್ಲಿಕ್ ಮಾಡ್ತಾ ಇದ್ದೀನಿ. ನಂತರ ಫಾರ್ಮೆಟ್ ಶೇಪ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ಟ್ರಾನ್ಸ್ಪರೆನ್ಸಿ ಜಾಸ್ತಿ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ, ನೀವಿಲ್ಲಿ ನೋಡಬಹುದು. ನಂತರ ಕ್ಲೋಸ್, ಈ ರೀತಿಯಾಗಿ ನೀವಿಲ್ಲಿ ನೋಡ್ತಾ ಇರಬಹುದು. ಯಾವ ಕಲರ್ಸ್ ಬೇಕು ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಂತರ ಇನ್ಸರ್ಟ್ ಮೆನು, ಶೇಪ್ಸ್, ಓವೆಲ್ ಶೇಪ್ ಅನ್ನ ನಾನಿಲ್ಲಿ ತಗೊಳ್ತಾ ಇದ್ದೀನಿ ಈ ರೀತಿಯಾಗಿ. ನಂತರ ಶೇಪ್ ಫಿಲ್, ಕಲರ್ ಅನ್ನ ಫಿಲ್ ಮಾಡ್ತಾ ಇದ್ದೀನಿ. ನಂತರ ಗ್ರೇಡಿಯಂಟ್ ಕಲರ್ಸ್, ಮೋರ್ ಗ್ರೇಡಿಯಂಟ್ಸ್, ಗ್ರೇಡಿಯಂಟ್ ಫಿಲ್,
ಯಾವ ಕಲರ್ ಬೇಕು ನಾವಿಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ನಾನು ಕಲರ್ ಅನ್ನ ಫಿಲ್ ಮಾಡಿದ್ದೀನಿ, ನೀವಿಲ್ಲಿ ನೋಡಬಹುದು. ಈ ರೀತಿಯಾಗಿ ಯಾವ ಡೈರೆಕ್ಷನ್ ಯಾವ ಟೈಪ್ ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಂತರ ಕ್ಲೋಸ್, ನಂತರ ಶೇಪ್ ಫಾರ್ಮೇಟ್, ಶೇಪ್ ಔಟ್ಲೈನ್, ನೋ ಔಟ್ಲೈನ್, ನಂತರ ಇನ್ಸರ್ಟ್ ಮೆನು, ವರ್ಡ್ ಆರ್ಟ್, ನಂತರ 2022 ನಾನು ಇಲ್ಲಿ ಟೈಪ್ ಮಾಡ್ತಾ ಇದ್ದೀನಿ. ನಂತರ ಸೆಲೆಕ್ಟ್ ಟೆಕ್ಸ್ಟ್, ಹೋಮ್ ಮೆನು, ಯಾವ ಫಾಂಟ್ ಬೇಕು ನಾವಿಲ್ಲಿ ತಗೋಬೇಕಾಗುತ್ತೆ, ಯಾವ ಫಾಂಟ್ ಡಿಸೈನ್ ಬೇಕು ನಾವಿಲ್ಲಿ ತಗೋಬೇಕು. ನಂತರ ಫಾಂಟ್ ಡಿಸೈನ್, ಬೋಲ್ಡ್, ಫಾಂಟ್ ಯಾವ ಕಲರ್ ಬೇಕು ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ನೀವಿಲ್ಲಿ ನೋಡಬಹುದು. ಈ ರೀತಿಯಾಗಿ ನಾನಿಲ್ಲಿ ವರ್ಡ್ ಆರ್ಟ್ ಅನ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ನಂತರ ಸೆಲೆಕ್ಟ್ ಶೇಪ್, ಶೇಪ್ ಸೈಜ್ ಅನ್ನ ನಾನಿಲ್ಲಿ ಕಡಿಮೆ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ನೀವಿಲ್ಲಿ ನೋಡಬಹುದು. ನಂತರ ಸೆಲೆಕ್ಟ್ ಆಟೋ ಶೇಪ್, ಶೇಪ್ ಫಿಲ್. ಈ ರೀತಿಯಾಗಿ ನಾವು ಡಿಸೈನ್ ಮಾಡಬೇಕಾಗುತ್ತೆ. ಯಾವ ರೀತಿಯ ಫಾಂಟ್ ಕಲರ್ ಅಥವಾ ಯಾವ ರೀತಿಯ ಡಿಸೈನ್ಸ್ ನಮ್ಗಿಲ್ಲಿ ಬೇಕು. ನಂತರ ಇನ್ಸರ್ಟ್ ಮೆನು, ಆಟೋ ಶೇಪ್ಸ್, ಓವೆಲ್ ಅನ್ನ ನಾನಿಲ್ಲಿ ಡ್ರಾ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ನಂತರ ಫಿಲ್ ಶೇಪ್, ಪಿಕ್ಚರ್ಸ್, ಫ್ರಮ್ ಫೈಲ್, ನಾನಿಲ್ಲಿ ಲೋಗೋ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ಯಾವ ಲೋಗೋ ಅಥವಾ ಯಾವ ಪಿಕ್ಚರ್ ಬೇಕು ನೀವಿಲ್ಲಿ ಇನ್ಸರ್ಟ್ ಮಾಡಬಹುದು. ನಂತರ ಪಿಕ್ಚರ್ ಫಾರ್ಮೇಟ್, ಕ್ರಾಪ್, ಕ್ರಾಪ್ ಇಮೇಜ್. ಈ ರೀತಿಯಾಗಿ ನಾವು ಇಮೇಜ್ ಅನ್ನ ಕ್ರಾಪ್ ಮಾಡಬೇಕಾಗುತ್ತೆ, ನೀವಿಲ್ಲಿ ನೋಡ್ತಾ ಇರಬಹುದು. ಈ ರೀತಿಯಾಗಿ ನಂತರ ಇನ್ಸರ್ಟ್ ಮೆನು, ಇನ್ಸರ್ಟ್ ವರ್ಡ್ ಆರ್ಟ್, CSR ಸೆಂಟರ್ ನಾನಿಲ್ಲಿ ಟೈಪ್ ಮಾಡ್ತಾ ಇದ್ದೀನಿ. ನಂತರ ಸೆಲೆಕ್ಟ್, ಹೋಮ್ ಮೆನು, ಯಾವ ಟೆಕ್ಸ್ಟ್ ಬೇಕು ನಾವಿಲ್ಲಿ ತಗೋಬೇಕು. ನಂತರ ಫಾಂಟ್ ಸೈಜ್, ಬೋಲ್ಡ್ ಅಥವಾ ಇಟಾಲಿಕ್ ಅಥವಾ ಅಂಡರ್ಲೈನ್, ಯಾವ ಕಲರ್ ನಿಮ್ಗೆ ಬೇಕು, ಯಾವ ಡಿಸೈನ್ ಬೇಕು ನೀವಿಲ್ಲಿ ತಗೋಬೇಕಾಗುತ್ತೆ. ನಂತರ ಯಾವ ಕಲರ್ ಬೇಕು ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಈ ರೀತಿಯಾಗಿ ನೀವಿಲ್ಲಿ ನೋಡ್ತಾ ಇರಬಹುದು. ನಂತರ ಇನ್ಸರ್ಟ್ ಮೆನು, ಟೇಬಲ್ ಅನ್ನ ನಾವಿಲ್ಲಿ ಇನ್ಸರ್ಟ್ ಮಾಡಬೇಕಾಗುತ್ತೆ. ಎಷ್ಟು ರೋ ಅಥವಾ ಎಷ್ಟು ಕಾಲಮ್ಸ್ ನಮಗಿಲ್ಲಿ ಬೇಕು. 7 ಕಾಲಮ್ಸ್, ನಂತರ 6 ರೋ ನಾನಿಲ್ಲಿ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ನಂತರ ಓಕೆ. ಈ ರೀತಿಯಾಗಿ ನೀವಿಲ್ಲಿ ನೋಡಬಹುದು. ಈ ರೀತಿಯಾಗಿ ನಾನಿಲ್ಲಿ ಟೇಬಲ್ ಅನ್ನ ಇನ್ಸರ್ಟ್ ಮಾಡಿದ್ದೀನಿ. ನಂತರ ಇನ್ಕ್ರೀಸ್ ಟೇಬಲ್ ಸೈಜ್, ನಂತರ ಟೇಬಲ್ ಅನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ನಂತರ ಲೇಔಟ್ ಮೆನು, ಸೆಂಟರ್ ಅಲೈನ್ ನಾನಿಲ್ಲಿ ತಗೊಳ್ತಾ ಇದ್ದೀನಿ. ನಂತರ ಹೋಮ್ ಮೆನು, ಯಾವ ಫಾಂಟ್ ಡಿಸೈನ್ ಬೇಕು ನಾವಿಲ್ಲಿ ತಗೋಬೇಕಾಗುತ್ತೆ. ನಂತರ ಫಾಂಟ್ ಸೈಜ್ ನಮ್ಗಿಲ್ಲಿ ಎಷ್ಟು ಬೇಕು. ನಂತರ ಫಾಂಟ್ ಕಲರ್ ಯಾವ ಕಲರ್ ಬೇಕು ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಈ ರೀತಿಯಾಗಿ ನಂತರ ವೀಕ್ ಡೇಸ್ ನಾನಿಲ್ಲಿ ಟೈಪ್ ಮಾಡ್ತಾ ಇದ್ದೀನಿ, ನೀವಿಲ್ಲಿ ನೋಡ್ತಾ ಇರಬಹುದು. ಈ ರೀತಿಯಾಗಿ ನಾನು ವೀಕ್ ಡೇಸ್ ಅನ್ನ ಟೈಪ್ ಮಾಡಿದ್ದೀನಿ. ನಂತರ ಸೆಲೆಕ್ಟ್ ಟೇಬಲ್ ಡಿಸೈನ್, ಶೇಡಿಂಗ್, ಯಾವ ಕಲರ್ ಬೇಕು ನಾವಿಲ್ಲಿ ಫಿಲ್ ಮಾಡಬಹುದು ಅಥವಾ 3 ಕಲರ್ಸ್ ಬೇರೆ ಕಲರ್ ಅನ್ನ ನಾನಿಲ್ಲಿ ತಗೊಳ್ತಾ ಇದ್ದೀನಿ. ಈ ರೀತಿಯಾಗಿ ನಂತರ ಓಕೆ. ಈ ರೀತಿಯಾಗಿ ನಾವು ಕಲರ್ ಸಹ ಚೇಂಜ್ ಮಾಡಬಹುದು. ನಂತರ ಸೆಲೆಕ್ಟ್ ಕಲರ್, ಟೆಕ್ಸ್ಟ್ ಕಲರ್ ಅನ್ನ ನಾನಿಲ್ಲಿ ವೈಟ್ ಕಲರ್ ಕೊಡ್ತಾ ಇದ್ದೀನಿ, ನೀವಿಲ್ಲಿ ನೋಡಬಹುದು. ಈ ರೀತಿಯಾಗಿ ನಂತರ ಸೆಲೆಕ್ಟ್ ಶೇಡಿಂಗ್, ಈ ರೀತಿಯಾಗಿ ನಂತರ ನಾವಿಲ್ಲಿ ಡೇಟ್ ಅನ್ನ ಟೈಪ್ ಮಾಡಬೇಕಾಗುತ್ತೆ. 01/02 ನೀವಿಲ್ಲಿ ನೋಡಬಹುದು. ನಾನು ಈ ರೀತಿಯಾಗಿ ಡೇಟ್ ಅನ್ನ ಟೈಪ್ ಮಾಡಿದ್ದೀನಿ. ನಂತರ 31st ನಾನಿಲ್ಲಿ ಟೈಪ್ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ನೀವು ಟೈಪ್ ಮಾಡಬೇಕಾಗುತ್ತೆ. ಯಾವ ಕಲರ್ ಟೆಕ್ಸ್ಟ್ ಬೇಕು ಅಥವಾ ಯಾವ ಸ್ಟೈಲ್ ಫಾಂಟ್ ಬೇಕು ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ಫಿಲ್ ಕಲರ್ ಬೇಕಾದ್ರೆ ನೀವಿಲ್ಲಿ ಫಿಲ್ ಮಾಡಬಹುದು. ನಂತರ ಯಾವುದೇ ಹಾಲಿಡೇಸ್ ಅಥವಾ ಫೆಸ್ಟಿವಲ್ ಅನ್ನ ನೀವು ಹೈಲೈಟ್ ಸಹ ಮಾಡಬಹುದು. 14th ಜನವರಿ ನಾನಿಲ್ಲಿ ಹೈಲೈಟ್ ಮಾಡ್ತಾ ಇದ್ದೀನಿ. ಟೆಕ್ಸ್ಟ್ ಕಲರ್ ನಾನಿಲ್ಲಿ ಚೇಂಜ್ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ನಂತರ ಶೇಡಿಂಗ್, ಯಾವ ಕಲರ್ ಬೇಕು ನಾವಿಲ್ಲಿ ಫಿಲ್ ಮಾಡಬಹುದು. ಈ ರೀತಿಯಾಗಿ ನಂತರ 26 ಜನವರಿ ಹೈಲೈಟ್ ಕಲರ್, ನಂತರ ಶೇಡಿಂಗ್ ಕಲರ್. ಈ ರೀತಿಯಾಗಿ ನೀವಿಲ್ಲಿ ನೋಡಬಹುದು. ಈ ರೀತಿಯಾಗಿ ಯಾವುದೇ ಫೆಸ್ಟಿವಲ್ ಅಥವಾ ಯಾವುದೇ ಹಾಲಿಡೇಸ್ ನೀವಿಲ್ಲಿ ಹೈಲೈಟ್ ಮಾಡಬಹುದು ಅಥವಾ ಇಲ್ಲಿ ಟೈಪ್ ಸಹ ಮಾಡಬಹುದು. ಈ ರೀತಿಯಾಗಿ ಕ್ಯಾಲೆಂಡರ್ ಡಿಸೈನ್ ಆಗಿದೆ. ನೀವಿಲ್ಲಿ ಈ ಬಾರ್ಡರ್ ಬೇಕಂದ್ರೆ ನೀವು ಬಾರ್ಡರ್ ಅನ್ನ ಪ್ರಿಂಟ್ ಮಾಡಬಹುದು ಅಥವಾ ಬಾರ್ಡರ್ ನಮ್ಗಿಲ್ಲಿ ಬೇಡ ಅಂದ್ರೆ ಟೇಬಲ್ ಮೇಲೆ ನಾನಿಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ನಾವು ಟೇಬಲ್ ಅನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಂತರ ಟೇಬಲ್ ಡಿಸೈನ್ ಬಾರ್ಡರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ನೋ ಬಾರ್ಡರ್ ನೀವಿಲ್ಲಿ ನೋಡಬಹುದು.
ಯಾವ ರೀತಿಯಾಗಿ ನಮ್ಮ ಕ್ಯಾಲೆಂಡರ್ ಬಂದಿದೆ ಅಂತ. ಈ ರೀತಿಯಾಗಿ ನಾವು ಕ್ಯಾಲೆಂಡರ್ ಅನ್ನ ಡಿಸೈನ್ ಮಾಡಬಹುದು. ನಂತರ ಸ್ಕ್ರೋಲ್ ಡೌನ್ ಮಾಡ್ತಾ ಇದ್ದೀನಿ. ನಂತರ ಇನ್ಸರ್ಟ್ ಮೆನು, ಆಟೋ ಶೇಪ್, ರೆಕ್ಟ್ಯಾಂಗಲ್ ಶೇಪ್ ಅನ್ನ ನಾನಿಲ್ಲಿ ಡ್ರಾ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ. ನಂತರ ಎಡಿಟ್ ಪಾಯಿಂಟ್ಸ್, ಈ ಪಾಯಿಂಟ್ಸ್ ಅನ್ನ ನಾವಿಲ್ಲಿ ಎಡಿಟ್ ಮಾಡಬೇಕಾಗುತ್ತೆ ಈ ರೀತಿಯಾಗಿ. ನಂತರ ಈ ಪಾಯಿಂಟ್ಸ್ ಅನ್ನ ಈ ರೀತಿಯಾಗಿ ನಾನಿಲ್ಲಿ ಎಡಿಟ್ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ಸೈಜ್ ಅನ್ನ ಕಡಿಮೆ ಮಾಡ್ತಾ ಇದ್ದೀನಿ. ನಂತರ ಶೇಪ್ ಫಿಲ್, ಯಾವ ಕಲರ್ ಬೇಕು ನಾವಿಲ್ಲಿ ಫಿಲ್ ಮಾಡಬೇಕಾಗುತ್ತೆ ಈ ರೀತಿಯಾಗಿ. ನಂತರ ಕಂಟ್ರೋಲ್ ಡಿ, ನಂತರ ಶೇಪ್ ಫಿಲ್, ಮೋರ್ ಫಿಲ್ ಕಲರ್ಸ್, ಸೆಲೆಕ್ಟ್ ಕಲರ್, ಓಕೆ. ನಂತರ ಶೇಪ್ ಔಟ್ಲೈನ್, ನೋ ಔಟ್ಲೈನ್, ಸೆಲೆಕ್ಟ್ ಶೇಪ್, ಶೇಪ್ ಔಟ್ಲೈನ್, ನೋ ಔಟ್ಲೈನ್. ನಂತರ ಎಡಿಟ್ ಪಾಯಿಂಟ್ಸ್, ನೀವು ಇಲ್ಲಿ ನೋಡಬಹುದು. ನಂತರ ಸೆಲೆಕ್ಟ್, ಸೈಜ್ ಅನ್ನ ಇನ್ಕ್ರೀಸ್ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ. ನೀವು ಇಲ್ಲಿ ನೋಡಬಹುದು ಯಾವ ರೀತಿಯಾಗಿ ಬಂದಿದೆ ಅಂತ. ಯಾವ ರೀತಿಯ ಡಿಸೈನ್ ಬೇಕು, ಯಾವ ಕಲರ್ ಬೇಕು ನೀವು ಇಲ್ಲಿ ಫಿಲ್ ಮಾಡ್ಕೋಬೇಕಾಗುತ್ತೆ. ನಂತರ ಇನ್ಸರ್ಟ್ ಮೆನು, ವರ್ಡ್ ಆರ್ಟ್, ಜನವರಿ ನಾನಿಲ್ಲಿ ಟೈಪ್ ಮಾಡಿದ್ದೀನಿ. ಯಾವ ರೀತಿಯ ಡಿಸೈನ್ ಟೆಕ್ಸ್ಟ್ ಬೇಕು, ಯಾವ ಫಾಂಟ್ ಬೇಕು, ಫಾಂಟ್ ಸೈಜ್ ಎಷ್ಟಿರಬೇಕು, ಯಾವ ಕಲರ್ ಟೆಕ್ಸ್ಟ್ ಬೇಕು ನೀವು ಇಲ್ಲಿ ಡಿಸೈನ್ ಮಾಡ್ಕೋಬೇಕಾಗುತ್ತೆ ಈ ರೀತಿಯಾಗಿ. ನಂತರ ಝೂಮ್ ಔಟ್, ನೀವು ಇಲ್ಲಿ ನೋಡಬಹುದು ಕ್ಯಾಲೆಂಡರ್ ಯಾವ ರೀತಿಯಾಗಿ ಡಿಸೈನ್ ಆಗಿದೆ ಅಂತ. ಈ ರೀತಿಯಾಗಿ ನಾವು MS ವರ್ಡ್ ಅಲ್ಲೂ ಸಹ ತುಂಬಾ ಸುಲಭವಾಗಿ ಕ್ಯಾಲೆಂಡರ್ ಡಿಸೈನ್ ಅನ್ನ ಮಾಡಬಹುದು.